ಇನ್ನು ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತ ರೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ರು ಮೂವರು. ಚಂದ್ರು ಲಮಾಣಿಯನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಇವಾಗ 12 ಗಂಟೆಗಳ ಕಾಲ ವಿಚಾರಣೆ ಬಳಿಕ ಕರೆದೊಯ್ದ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು. ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕಾಯುಕ್ತಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ ಶಾಸಕರು. ಮೂವರು ಸಿಕ್ಕಿಬಿದ್ದಿದ್ದಾರೆ, ಶಾಸಕರು ಮತ್ತು ಅವರ ಇಬ್ಬರು ಪಿಎಗಳು. ಚಂದ್ರು ಲಮಾಣಿಯನ್ನು ಬಂಧಿಸಿ ಕರೆದೊಯ್ದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಇವಾಗ 12 ಗಂಟೆಗಳ ಕಾಲ ವಿಚಾರಣೆ ಬಳಿಕ ಕರೆದೊಯ್ದ ಲೋಕಾಯುಕ್ತ ಪೊಲೀಸರು. ಇಂದು ಗದಗ ಜಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಿರೋ ಲೋಕ ಪೊಲೀಸರು ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಸಾಧ್ಯತೆ ಇದೆ. ಕಾಂಗ್ರೆಸ್ನಿಂದ ಚಂದ್ರು ಲಮಾಣಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಸ್ ವೀಕ್ಷಕರೇ, ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಮೊದಲ ಬಾರಿಗೆ ಆಯ್ಕೆ ಆಗಿದ್ರು. ಮೊದಲ ಬಾರಿಗೆ ಆಯ್ಕೆ ಆಗಿ ಇವಾಗ ಲಂಚದ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವುದೋ ಒಂದು ಯೋಜನೆಗೆ 1 ಕೋಟಿ ರೂಪಾಯಿ ಲಂಚ, 1 ಕೋಟಿ ರೂಪಾಯಿ ಒಂದು ಯೋಜನೆ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 12% ಲಂಚಕ್ಕೆ ಬೇಡಿಕೆ ಇಟ್ಟು 5 ಲಕ್ಷ ರೂಪಾಯಿ ಪಡೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಬಲೆಗೆ ಬಿದ್ದಿದ್ದಾರೆ ಚಂದ್ರು ಲಮಾಣಿ, ಬಿಜೆಪಿ ಶಾಸಕ. ನೋಡಿ, ಓದುದವರಿಗೆ ಅಧಿಕಾರ ಸಿಗಬೇಕು, ಓದುದವ್ರ ಕೈಯಲ್ಲಿ ಅಧಿಕಾರ ಸಿಕ್ಕರೆ ಆಡಳಿತ ಚೆನ್ನಾಗಿರುತ್ತೆ, ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ, ಬಡವರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರದಿಂದ ಡೈರೆಕ್ಟ್ ಆಗಿ ಬಡವರಿಗೆ ಏನು ತಲುಪಬೇಕೋ ಅದು ತಲುಪ್ತಿತ್ತೆ ಅಂತ ಹೇಳಿ ಓದ್ದವ್ರ ಕೈಗೆ ಅಧಿಕಾರ ಕೊಟ್ಟರೆ, ಮೂಲತಃ ಡಾಕ್ಟರ್ ಇವರು, ಅವರು ಕೂಡ ಲಂಚದ ಅವತಾರವನ್ನು ತೋರಿಸ್ತಾ ಇದ್ದಾರೆ. ಹೀಗಾದರೆ ಯಾರನ್ನು ನಂಬೋದು, ಯಾರನ್ನ ಅಧಿಕಾರ ಕೊಡೋದು? ಬಿ ಜೆ ಪಿ ಇವರನ್ನು ನಂಬಿ ಯುವಕರು ಅಂತ ಹೇಳಿ ಟಿಕೆಟ್ ಕೊಟ್ಟು ಗೆಲ್ಲಿಸಿತ್ತು, ಅವರ ಪಕ್ಷದಿಂದ ಟಿಕೆಟ್ ಕೊಟ್ಟು ಗೆದ್ದು ಬಂದಿದ್ದರು. ಇವಾಗ ನೋಡಿದ್ರೆ ಲಂಚವನ್ನು ಪಡೆದು 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 1 ಕೋಟಿ ರೂಪಾಯಿ ಒಂದು ಕಾಮಗಾರಿಗೆ, ಒಂದು ಯಾವುದೋ ಒಂದು ತಡೆಗೋಡೆ ಕಾಮಗಾರಿಗೆ 5 ಲಕ್ಷ ರೂಪಾಯಿ ಲಂಚ, 1 ಕೋಟಿ ರೂಪಾಯಿಗೆ. 1 ಕೋಟಿ ರೂಪಾಯಿ ಆ್ಯಕ್ಚುಲಿ 11 ಲಕ್ಷ ರೂಪಾಯಿ, 12% ಕೇಳಿ 11 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸ್ಕೊಂಡು ತದನಂತರ 5 ಲಕ್ಷ ರೂಪಾಯಿ ಪಡೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು. 1 ಕೋಟಿಗೆ 11 ಲಕ್ಷ ರೂಪಾಯಿ ನಿಮಗೆ ಕೊಟ್ಟರೆ ಆ ಕಾಮಗಾರಿ ಹೇಗ್ರಿ ಆಗುತ್ತೆ? ಉಳಿದಿರ್ತಕ್ಕಂಥ ಹಣದಲ್ಲಿ ಆ ಕಾಂಟ್ರಾಕ್ಟ್ರು ಅವನು ಇನ್ವೆಸ್ಟ್ ಮಾಡಿ, ಅಂದರೆ ಅವನಿಗೆ ಅವನ ಕೈಯಿಂದ ಹಣ ಹಾಕಿ ತದನಂತರ ಅದರಲ್ಲಿ ಅವನು ಏನು ಲಾಭವನ್ನು ಪಡಿಬೇಕು? ನಿಮ್ಮಂಥವ್ರು ಹೊಟ್ಟೆ ತುಂಬಿಸಿದ್ರೆ. ಯಾವಾಗ ಈ ಥರದ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾವೋ ಕಾಮಗಾರಿ ಯೋಜನೆಗಳಿಗೆ ಅಭಿವೃದ್ಧಿ ಅದಕ್ಕೆ ಆಗೋದಿಲ್ಲ. ಹಾಕಿರ್ತಕ್ಕಂಥ ರೋಡ್ಗಳು ಕಮ್ಮಿ, ನಿಮ್ಮ ಹೊಟ್ಟೆ ತುಂಬಿಸಿ ಕಾಂಟ್ರಾಕ್ಟರ್ಗಳು ಉಳಿದಿರ್ತಕ್ಕಂಥ ಹಣದಲ್ಲಿ ಅದನ್ನು ಮಾಡೋಕ್ಕೆ ಹೋದರೆ ಅದು ಕಳಪೆ ಕಾಮಗಾರಿನೇ ಆಗೋಗುತ್ತೆ. ಫೈನಲ್ ಆಗಿ ಕಾಂಟ್ರಾಕ್ಟರ್ ಮೇಲೇ ಅದೆಲ್ಲ ಬರೋದು. ಓದ್ಕೊಂಡಿದ್ದೀರಿ ಅಂತೇಳಿ ಅಧಿಕಾರ ಕೊಟ್ಟರೆ ನಿಮ್ಮ ಲಂಚವನ್ನು ತೋರಿಸ್ತೀರಿ. ಅದು ತಮ್ಮ ಸ್ವಂತ ಹಾಸ್ಪಿಟಲಲ್ಲಿ ಲಂಚವನ್ನು ಪಡೆದುಕೊಳ್ಳುವಾಗ ಸಿಕ್ಕಾಕೊಂಡಿರೋದು MLA ಮತ್ತು ಒಬ್ಬ ಖಾಸಗಿ PA ಮತ್ತು ಒಬ್ಬ ಸರ್ಕಾರಿ PA ಇಬ್ಬರು ಕೂಡ.